ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳಿದ್ರು 39 ವರ್ಷ ಆಯಿತು ದೇವಸ್ಥಾನ ಕಟ್ಟಿರ್ಲಿಲ್ಲ, ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ, ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ. ಹಾಗಾಗಿ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಸುಮಾರು 14 ಕೂಟಗಳು ಸೇರ್ತಾ ಇದೆ. ನಮ್ಮಲ್ಲಿ ಕೂಟ ಅಂತಂದ್ರೆ ಅವರು ಇಡೀ ಊರಿನವರೆಲ್ಲ ದೇವರನ್ನ ತಗೊಬರ್ತಕ್ಕಂಥದ್ದು. ಪೂಜೆಗಳು, ನದಿ ಕಂಬಗಳು, ಛತ್ರಿ ಚಾಮರಗಳು ಇವೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಬಂದು ಇಲ್ಲಿ ಮೆರವಣಿಗೆ ಆಗ್ತದೆ. ನಮ್ಮೂರಲ್ಲೂ ಕೂಡ 2 ವರ್ಷಕ್ಕೆ 3 ವರ್ಷಕ್ಕೆ ಕಾಯೂರು ಜಾತ್ರೆ ಅಂತ ನಡೀತು. ನಾನು ಆ ಕಾಯೂರು ಜಾತ್ರೆಗೆ ತಪ್ಪದೇ ಹೋಗ್ತೀನಿ. ತಪ್ಪದೇನೆ ದೇವರಾಯ ಸ್ವಾಮಿ ಅವರು ಹೇಳಿದ್ರು ಅಲ್ಲ, ದೇವರಾಯ ಸ್ವಾಮಿ ಅವರು ಸಾಮಾನ್ಯವಾಗಿ ನಾನು ದೇವರುಗಳನ್ನ ಅರ್ಸ್ಕೊಂಡು ಹೋಗೋದಿಲ್ಲ, ಆದ್ರೆ ದೇವಸ್ಥಾನಗಳಿಗೆ ಹೋಗ್ತೀನಿ. ಯಾಕಂತಂದ್ರೆ ಆಷಾಢ ಊಟಿ ತರ ಇರಬಾರ್ದು. ಯಾರು ಕೂಡ ದೇವ್ರ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಊಟಿ ತರ ಇರಬಾರ್ದು. ದೇವರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು. ಯಾರಿಗೆ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಅವರು ಮಾತ್ರ ದೇವರು ಒಲಿಯಲಿಕ್ಕೆ ಸಾಧ್ಯ. ಈಗ ನಾವು ಸಮಾಜದಲ್ಲಿ ಮಾಡಬಾರ್ದಂತೆಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟ ತಕ್ಷಣ ನಾವು ಮಾಡಿದಂತ ಕೆಟ್ಟ ಕೆಲಸಗಳೆಲ್ಲ ದೇವರು ಕ್ಷಮಿಸ್ಬಿಡ್ತಾನೆ ಅಂತ ಹೇಳೋದು ಇದೆಯಲ್ಲ, ಅದು ಸರಿ ಇಲ್ಲ. ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರ್ದು. ಮನುಷ್ಯನನ್ನ ಪ್ರೀತಿಸ್ಬೇಕು. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು, ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಮನುಷ್ಯರಲ್ವಾ? ಜಾತಿ ಆಮೇಲೆ, ಜಾತಿ ನಾವು ಮಾಡೋದಲ್ಲ. ಯಾರು ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡಾಕ್ತಾರೆ. ಆಯ್ತು, ಆ ಜಾತಿನ ಹುಟ್ಟಿದೀವಿ, ಆ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗೊಂಬರ್ತಕ್ಕಂಥದ್ದಿದೆಯಲ್ಲ, ಮುಖ್ಯವಾಗಿ ತರ್ತಕ್ಕಂಥದ್ದಿಲ್ಲ, ಅದು ಎಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ವಿದ್ಯಾವಂತರಾದ್ರು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮರು ಎಲ್ಲರೂ ವಿದ್ಯಾವಂತರಾದ್ರು. ಅವರು ಅದಕ್ಕೆ 3 ಮಂತ್ರಗಳನ್ನ ಶೂದ್ರ ವರ್ಗದ ಜನರಿಗೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಹೇಳ್ಕೊಟ್ಟೋಗಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಇದ್ದವುದ್ರೆ ಈ ಜಾತಿ ವ್ಯವಸ್ಥೆಯ ಕೂಟದಲ್ಲಿ ಇರ್ತಕ್ಕಂಥ ನಾವುಗಳು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ದೇಶದಲ್ಲಿ ನಮಗೊಂದು ಸಂವಿಧಾನ ಇದೆ. ಆ ಸಂವಿಧಾನ ಏನ್ ಹೇಳ್ತದೆ ಅಂತಂದ್ರೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲರಿಗೂ ಬರಬೇಕು. ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ, ಒಂದೇ ಧರ್ಮದ ಜನ ಇಲ್ಲ, ಒಂದೇ ಭಾಷೆ ಜನ ಇಲ್ಲ. ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು. ಈಗ
ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತದೆ. ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ. ದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ, ಮಾಡಿ, ಅದೇ ತಕರಾರಿಲ್ಲ. ಆದ್ರೆ ಮನುಷ್ಯತ್ವವನ್ನು ಮಾತ್ರ ಮರಿಬಾರದು. ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್